ಹಲೋ, ನಮಸ್ಕಾರ ಎಲ್ರಿಗೂ. ಇಡೀ ಕ್ರಿಕೆಟ್ ಲೋಕದಲ್ಲಿ ಒಂದು ದೊಡ್ಡ ವಿವಾದ ಬುಗ್ಲೆದೈತೆ. ಏನು ವಿವಾದ ಅಂದರೆ ಅದು ನಮ್ಮ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಆಡುವಾಗ ನಡೆದಿರುವಂತಹ ಘಟನೆ. ಏನು ಘಟನೆ ಅಂತ ನೋಡೋದಾದರೆ, ಇಂಡಿಯಾ ಮತ್ತು ಏಷ್ಯಾ ಕಪ್ಪಲ್ಲಿ ಮ್ಯಾಚ್ ಆಡಬೇಕಾದ್ರೆ ನಮ್ಮ ಇಂಡಿಯಾ ಗೆದ್ದಿತ್ತು. ಗೆದ್ದಾದ್ಮೇಲೆ ಎರಡು ತಂಡದವರು ಹ್ಯಾಂಡ್ ಶೇಕ್ ಮಾಡಲಿಲ್ಲ. ಇದೇ ಇವಾಗ ಒಂದು ದೊಡ್ಡ ವಿವಾದಕ್ಕೆ ಕಾರಣ ಆಗೈತೆ. ಏನು ಮ್ಯಾಟ್ರು ಅಂತ ನೋಡೋದಾದ್ರೆ, ಎಲ್ರಿಗೂ ಗೊತ್ತಿರೋ ಹಾಗೆ ಅಟ್ ಪ್ರೆಸೆಂಟ್ ಏಷ್ಯಾ ಕಪ್ ನಡೀತಾ ಐತೆ. ಏಷ್ಯಾ ಕಪ್ ಅಲ್ಲಿ ನಮ್ಮ ಏಷ್ಯಾದ ಎಲ್ಲ ತಂಡಗಳು ಭಾಗಿಯಾಗ್ತವೆ. ಅದರಲ್ಲೂ ಕೂಡ ಪಾಕಿಸ್ತಾನ ಭಾರತ ಮ್ಯಾಚ್ ಅಂದ್ರೆ ಅದೊಂದು ಎಮೋಷನ್, ಅದೊಂದು ರೈವಲ್ರಿ. ಎಲ್ಲರೂ ಕೂಡ ಎಷ್ಟೇ ಸ್ಟ್ರೆಸ್ ಅಲ್ಲಿ ಇದ್ರು ನೋಡುವಂಥ ಮ್ಯಾಚ್. ಈ ಒಂದು ಮ್ಯಾಚ್ ಅಲ್ಲಿ ಮೊನ್ನೆ ನಮ್ಮ ಇಂಡಿಯಾದವ್ರು ಗೆಲ್ತಾರೆ. ಗೆದ್ದಾದ್ಮೇಲೆ ಯಾವುದೇ ತರಹದ ಹ್ಯಾಂಡ್ ಶೇಕ್ ಮಾಡೋದಿಲ್ಲ. ಪ್ರತಿಯೊಂದು ಮ್ಯಾಚ್ ಆದ್ಮೇಲೆ ನೀವು ಗಮನಿಸಿದಾಗೆ ಎರಡು ತಂಡದ ಆಟಗಾರರು ಗೆಲ್ಲಿ ಸೋಲ್ಲಿ ಲಾಸ್ಟ್ ಅಲ್ಲಿ ಎಲ್ಲರೂ ಕೂಡ ಕೈ ಹ್ಯಾಂಡ್ ಶೇಕ್ ಮಾಡ್ತಾರೆ. ಆದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಹ್ಯಾಂಡ್ ಶೇಕ್ ಮಾಡ್ಲಿಲ್ಲ. ಇದೇ ಇವಾಗ ಎಲ್ಲರೂ ಆಶ್ಚರ್ಯ ಪಡೋ ಹಾಗೆ ಮಾಡೈತೆ. ಈ ತರದೊಂದು ಘಟನೆ ಮ್ಯಾಚ್ ಟಾಸ್ ನಡೆಯುತ್ತಲ್ಲ ಅವಾಗ್ಲಿಂದಲೇ ಶುರುವಾಯ್ತು. ಟಾಸ್ ಆದ್ಮೇಲೆ ಎರಡು ತಂಡದ ಕ್ಯಾಪ್ಟನ್ಗಳು ಹ್ಯಾಂಡ್ ಶೇಕ್ ಮಾಡೋದು ಸಹಜ. ಆದ್ರೆ ಈ ಒಂದು ಮ್ಯಾಚ್ ನಲ್ಲಿ ಟಾಸ್ ಆದ್ಮೇಲೆ ಕೂಡ ಈ ಎರಡು ತಂಡದ ನಾಯಕರುಗಳು ಹ್ಯಾಂಡ್ ಶೇಕ್ ಮಾಡ್ಲಿಲ್ಲ. PCB ಹೇಳೋ ಪ್ರಕಾರ ಮ್ಯಾಚ್ ರೆಫ್ರಿ ಆಗಿದ್ದಂತಹ ಆಂಡಿ ಫೈಕ್ರಾಫ್ಟ್ ಅವರು ಕೈ ಕುಲ್ಬೇಡಿ ಅಂತ ಹೇಳಿದ್ರಂತೆ. ಮ್ಯಾಚ್ ಮುಗಿದ್ಮೇಲೆ ಇಂಡಿಯಾದವರು 7 ವಿಕೆಟ್ ಅಲ್ಲಿ ಗೆದ್ದ ಕೂಡ್ಲೇನೆ ಸೂರ್ಯಕುಮಾರ್ ಯಾದವ್ ಮತ್ತೆ ಶಿವಮ್ ದೂಬೆ ಅವರು ಇಬ್ರು ಶೇಕ್ ಹ್ಯಾಂಡ್ ಮಾಡ್ಕೊಂಡು ಪಾಕ್ನ ಒಂದು ಆಟಗಾರರ ಜೊತೆ ಯಾವುದೇ ರೀತಿಯಾದಂತಹ ಶೇಕ್ ಹ್ಯಾಂಡ್ ಮಾಡ್ದಂಗೆ ಇಬ್ರು ಕೂಡ ಡ್ರೆಸ್ಸಿಂಗ್ ರೂಮ್ ಕಡೆ ನಡ್ಕೊಂಡು ಹೋದ್ರು. ಅದೇ ತರ ಅಲ್ಲಿ ಕೂತಿದ್ದಂತಹ ಸಪೋರ್ಟ್ ಸ್ಟಾಫ್ ಆಗಿರ್ಬೋದು ಅಥವಾ ಎಕ್ಸ್ಟ್ರಾ ಪ್ಲೇಯರ್ಸ್ ಆಗಿರ್ಬೋದು, ಯಾರೂ ಕೂಡ ಹ್ಯಾಂಡ್ ಶೇಕ್ ಮಾಡೋದಕ್ಕೆ ಬರಲೇ ಇಲ್ಲ. ಎಲ್ಲರೂ ಕೂಡ ಡ್ರೆಸ್ಸಿಂಗ್ ರೂಮ್ ಕಡೆ ಹೋಗಿ ಬಾಗಿಲು ಹಾಕೊಂಡ್ರು. ಈ ಕಡೆ ಪಾಕ್ ಆಟಗಾರರು ಮೈದಾನದಲ್ಲೇ ಬರ್ತಾರೇನೋ ಅಂತ ಕಾಯ್ಕೊಂಡಿದ್ರು. ಬಟ್ ಇವ್ರು ಬರ್ದಲೇ ಇದ್ದಿದ್ದು ಅವ್ರಿಗಂತೂ ತುಂಬಾ ಬೇಜಾರ್ ಮಾಡೈತೆ. ಈಗ ಪ್ರಶ್ನೆ ಏನಂದ್ರೆ, ಯಾಕೆ ಇಂಡಿಯಾದವರು ಅದು ಇಷ್ಟು ದೊಡ್ಡ ನೇಮ್ ಇಟ್ಕೊಂಡು ಈ ತರದೊಂದು ಚಿಲ್ಲರೆ ಕೆಲಸ ಯಾಕೆ ಮಾಡಿದ್ರು ಅಂತ ನಿಮ್ಗೆ ಅನ್ಸ್ಬೋದು. ಆದ್ರೆ ಇದಕ್ಕೆ ಮೇನ್ ಕಾರಣ ನಮ್ಮ ಮೊನ್ನೆ ನಡೆದಂತಹ ಪಹಲ್ಗಾಮ್ ಅಟ್ಯಾಕ್. ಈ ಒಂದು ಅಟ್ಯಾಕ್ ಆದ್ಮೇಲೆ ಯಾವುದೇ ರೀತಿಯಾದಂತಹ ಮ್ಯಾಚ್ ಇಂಡಿಯಾ ಮತ್ತೆ ಪಾಕಿಸ್ತಾನ ವಿರುದ್ಧ ಆಡಿಸಬಾರ್ದು ಅಂತ ಇಡೀ ದೇಶಾದ್ಯಂತ ಕೂಗೆದ್ದಿತ್ತು. ಆದ್ರೂ ಕೂಡ ಇಂಟರ್ನ್ಯಾಷನಲ್ ಮ್ಯಾಚ್ ಎಲ್ಲಾ ಒಂದು ತಂಡಗಳು ಭಾಗವಹಿಸುವಂತಹ ಒಂದು ಸಂದರ್ಭದಲ್ಲಿ ನಮ್ಮ ಇಂಡಿಯಾದವರು ಕೂಡ ICC ಅವ್ರ ವೇಳಾಪಟ್ಟಿ ಪ್ರಕಾರ ಪಾಲ್ಗೊಳ್ಬೇಕು ಅಂದ್ಬಿಟ್ಟು ಪಾಲ್ಗೊಂಡಿದ್ರು. ಅದೇ ರೀತಿ ಮ್ಯಾಚ್ನು ಕೂಡ ಆಡಿದ್ರು. ಆದ್ರೆ ಇದು ಶೇಕ್ ಹ್ಯಾಂಡ್ ಮಾಡೋದು ಇವ್ರು ಸ್ವಂತಕ್ಕೆ ಬಿಟ್ಟಿದ್ದು, ಅದೊಂದು ಮೇನ್ ರೂಲ್ಸ್ ಅಲ್ಲ. ಆದ ಕಾರಣ ಅವ್ರು ಶೇಕ್ ಹ್ಯಾಂಡ್ ಮಾಡೋಕ್ ಹೋಗ್ಲಿಲ್ಲ. ಇವ್ರ ಮೇನ್ ಉದ್ದೇಶ ಪಹಲ್ಗಾಮ್ ದಾಳಿಯಲ್ಲಿ ಸತ್ತಂತಹ ಕುಟುಂಬದ ಜೊತೆ ನಮ್ಮ ಇಂಡಿಯಾದ ಟೀಮ್ ಕೂಡ ಇದ್ದೀವಿ ಅಂತ ತೋರ್ಸೋದಕ್ಕೆ. ಮತ್ತೆ ಈ ತರದ್ ಯಾವುದೇ ಆಕ್ಟಿವಿಟೀಸ್ ಪಾಕಿಸ್ತಾನದಿಂದ ಬಂದ್ರೆ ನಾವು ಅದಕ್ಕೆ ಬೆಂಬಲ ನೀಡಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳ್ಬೇಕಿತ್ತು. ಆದ ಕಾರಣ ಈ ತರದೊಂದು ಡಿಸಿಷನ್ ಮಾಡಿದ್ದಾರೆ. ಪಂದ್ಯ ಎಲ್ಲ ಮುಗಿದ್ಮೇಲೆ ಪ್ರೆಸ್ ಮೀಟ್ ನಡೆಯುತ್ತೆ. ಈ ಒಂದು ಪ್ರೆಸ್ ಮೀಟ್ ಅಲ್ಲಿ ಸೂರ್ಯಕುಮಾರ್ ಹೇಳ್ತಾರೆ, ಇದು ಬರೀ ನನ್ನ ಒಂದು ಅಭಿಪ್ರಾಯ ಅಲ್ಲ, ಇದಕ್ಕೂ ನಮ್ಮ ಮೇನ್ ಕೋಚ್ BCCI ಮತ್ತೆ ಗೌರ್ಮೆಂಟ್ ಅಭಿಪ್ರಾಯನೂ ಕೂಡ ಇದೇ ಆಗಿತ್ತು. ಮ್ಯಾಚ್ನ ಅಷ್ಟೇ ಆಡಿ ಯಾವುದೇ ರೀತಿಯಾದಂತಹ ಹ್ಯಾಂಡ್ ಶೇಕ್ ಮಾಡೋದಕ್ಕೆ ಹೋಗ್ಬೇಡಿ ಅನ್ನೋದು ಅವರ ಒಂದು ಅಭಿಪ್ರಾಯ. ಆದ್ರಿಂದ ನಾವು ಹಾಗೆ ನಡ್ಕೊಂಡ್ವಿ ಅನ್ನೋದು ಸೂರ್ಯಕುಮಾರ್ ಅವರ ಒಂದು ಮಾತಿನಲ್ಲಿ ನಮ್ಗೆ ತಿಳಿದು ಬರ್ತದೆ. ಅದೇ ಪ್ರೆಸ್ ಮೀಟ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಇನ್ನೊಂದು ವಿಷಯ ಮೆನ್ಷನ್ ಮಾಡ್ತಾರೆ. ಅದೇನಂದ್ರೆ, ಕೆಲವು ವಿಷಯಗಳು ಈ ಕ್ರೀಡಾ ಮನೋಭಾವಕ್ಕಿಂತ ತುಂಬಾ ದೊಡ್ಡದು ಅನ್ನೋದು. ಹಂಗಂದ್ರೆ ಕೆಲವು ವಿಷಯಗಳು ನಮ್ಮ ದೇಶಕ್ಕಿಂತ ದೊಡ್ಡದಲ್ಲ ಅನ್ನೋದನ್ನ ಅವರು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಈ ಒಂದು ನಿರ್ಧಾರದಿಂದ ಪಾಕಿಸ್ತಾನದವ್ರಿಗಂತೂ ಎಲ್ಲಾ ನವರಂಧ್ರಗಳಲ್ಲೂ ಉರಿ ಕಿತ್ಕೊಂಡ್ಬಿಟ್ಟೈತೆ. ಅಷ್ಟು ಇನ್ಸಲ್ಟ್ ಆಗಿರೋದು ಅವ್ರಿಗೆ. ಯಾಕಂದ್ರೆ ಇದು ಒಂದು ವರ್ಲ್ಡ್ ಸ್ಟೇಜು. ಈ ವರ್ಲ್ಡ್ ಸ್ಟೇಜ್ ಅಲ್ಲಿ ಈ ತರ ಒಂದು ಅವಮಾನ ಮಾಡಿರೋದು ಇಡೀ ವರ್ಲ್ಡ್ ಗೊತ್ತಾಗುತ್ತೆ ಇವಾಗ ಅವರೇ ಅಪರಾಧಿ ಅಂತ. ಆದ್ರಿಂದ ಅವರಂತೂ ತುಂಬಾನೇ ಹುರ್ಕೊಂಡವ್ರು. ಇದ್ರಿಂದ ಪಾಕಿಸ್ತಾನದ ಮುಖ್ಯ ಕೋಚ್ ಆಗಿರುವಂತಹ ಮೈಕ್ ಹೆಸನ್ ಅವರು ಈ ತರ ಮ್ಯಾಚ್ ಮುಗಿಸ್ಬಾರ್ದಿತ್ತು ಅಂತ ಹೇಳವ್ರೆ. ಮತ್ತೆ PCB ಅವರು ICCಗೆ ಮತ್ತೆ ACCಗೆ ಅಂದ್ರೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಎರಡಕ್ಕೂ ಕೂಡ ದೂರು ಕೊಟ್ಟು ಮ್ಯಾಚ್ ರೆಫ್ರಿ ಆಗಿದ್ದಂತಹ ಫೈಕ್ರಾಫ್ಟ್ ಅವರು ಭಾರತದ ಒಂದು ಸೂಚನೆ ಮೇರೆಗೆ ಹ್ಯಾಂಡ್ ಶೇಕ್ ಮಾಡೋದಕ್ಕೆ ಬಿಟ್ಟಿಲ್ಲ, ಇವ್ರನ್ನ ಕೂಡಲೇ ಟೂರ್ನಮೆಂಟ್ ಇಂದ ತೆಗಿಬೇಕು ಅಂತ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋರು. ಇಷ್ಟೆಲ್ಲ ಆದ್ಮೇಲೆ ಪಾಕಿಸ್ತಾನದವರು ಒಂದೇನೋ ಒಂದು ಕೊಡ್ಬೇಕಲ್ಲ, ಇಲ್ಲಾಂದ್ರೆ ಅವ್ರಿಗೆ ಅವಮಾನ ಆಗುತ್ತಲ್ಲ. ಅದಕ್ಕೋಸ್ಕರ ಈ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಅಲ್ಲಿ ಏನ್ ಪ್ರೆಸ್ ಮೀಟ್ ಮಾಡ್ತಾರೆ, ಈಗ ಒಂದು ಪ್ರೆಸ್ ಮೀಟ್ಗೆ ಪಾಕಿಸ್ತಾನದ ನಾಯಕ ಬರ್ಲಿಲ್ಲ. ಅವ್ರು ಬನ್ನಿ ಅಂತಲೂ ಯಾರು ಕೇಳ್ತಿಲ್ಲ. ಇಲ್ಲಿ ನಿಮ್ಮ ಅವಶ್ಯಕತೆ, ಪಾಕಿಸ್ತಾನದವರ ಅವಶ್ಯಕತೆ ಇಲ್ಲಿ ಯಾರಿಗೂ ಇಲ್ಲ. ಇದ್ರ ಪರಿಣಾಮ ಏನು ಅಂತ ನೋಡೋದಾದ್ರೆ, ಇದು ಗೇಮ್ ಆಫ್ ದಿ ಸ್ಪಿರಿಟ್ ನ ಉಲ್ಲಂಘನೆ ಅಂತ ಕೆಲವರು ಮಾತಾಡ್ತಾರೆ. ICC ಅವ್ರ ರೂಲ್ಸ್ ಪ್ರಕಾರ ಸ್ಪಿರಿಟ್ ಆಫ್ ದಿ ಗೇಮ್ ನ ಎಲ್ಲಾ ಕಡೆ ಉಳಿಸ್ಕೋಬೇಕು. ಏನ್ ಬಿದ್ರೆ ಭಾರತ ತಂಡಕ್ಕೆ ಒಂಚೂರು ಎಚ್ಚರಿಕೆ ಕೊಟ್ಟು ಒಂದ್ ಸ್ವಲ್ಪ ಪ್ರಮಾಣದಲ್ಲಿ ದಂಡ ಹಾಕ್ಬೋದು. BCCIಗೆ ಆ ಒಂದು ದಂಡ ಯಾವುದಕ್ಕೂ ಅಲ್ಲ. ಯಾಕಂದ್ರೆ ICCನ ಸಾಕ್ತಿರೋದೇ BCCI ಆಗಿರೋದ್ರಿಂದ ಈ ಒಂದು ಸಣ್ಣ ಅಮೌಂಟ್ ಅವ್ರಿಗೇನು ದೊಡ್ಡದಾಗೋದಿಲ್ಲ. ಇನ್ನೊಂದು ಸೆಕೆಂಡ್ ಮೇನ್ ಪರಿಣಾಮ ಏನಂದ್ರೆ,
ಕ್ರಿಕೆಟಲ್ಲಿ ರಾಜಕೀಯ ತರುವಂಥದ್ದು. ಆಕ್ಚುಲಿ ಇದು ಆಗ್ಬಾರ್ದು, ಬಟ್ ಆಗ್ತಿದೆ. ಇವಾಗ ಮಾತ್ರ ಅಲ್ಲ, ಹಿಂದೆ ಕೂಡ ಇದಾಗಿದೆ. ಈ ತರ ರಾಜಕೀಯ ತರೋದ್ರಿಂದ ಕ್ರಿಕೆಟ್ನಲ್ಲಿ ಒಂದು ಸಾಮಾನ್ಯವಾಗಿ ಆಟ ಆಡೋದಕ್ಕಿಂತ ಒಂದು ಅಲ್ಲೂ ಕೂಡ ಯುದ್ಧ ಮಾಡೋ ಥರನೇ ಆಗೋಗುತ್ತೆ. ಒಂದು ಸ್ಪಿರಿಟ್ ಆಫ್ ದಿ ಗೇಮ್ ಕಂಟಿನ್ಯೂ ಮಾಡೋದಕ್ಕೆ ಆಗೋದಿಲ್ಲ ಅಲ್ಲಿ. ಈ ಒಂದು ವಿಷಯದ ಬಗ್ಗೆ ಎಲ್ಲ ಕಡೆ ಒಂದು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗುತ್ತೆ. ಇಂಡಿಯಾಗೆ ಸಪೋರ್ಟ್ ಮಾಡೋರು ಇಂಡಿಯಾ ಮಾಡಿದ ಸರಿ ಅಂತ ಹೇಳ್ತಾರೆ, ಮತ್ತು ಕ್ರಿಕೆಟ್ನ ಸಪೋರ್ಟ್ ಮಾಡೋರು ರಾಜಕೀಯ ಏನೇ ಇರ್ಬೋದು, ದೇಶ ಏನೇ ಇರ್ಬೋದು, ಬಟ್ ಕೈ ಕುಲ್ಕೋದು ರಾಜಕೀಯ ತರೋದು ಕ್ರಿಕೆಟಲ್ಲಿ ಇದು ಒಳ್ಳೇದಲ್ಲ ಅಂತ ಕೆಲವರು ಅಭಿಪ್ರಾಯ ಪಟ್ಟವ್ರೆ. ಅಂತಿಮವಾಗಿ ನನ್ನ ಒಂದು ಅಭಿಪ್ರಾಯ ಕೇಳೋದಾದ್ರೆ, ಕ್ರಿಕೆಟ್ ಅನ್ನೋದು ಒಂದು ಆಟ. ಇದರಲ್ಲಿ ಯಾವುದೇ ಥರದ ಒಂದು ರಾಜಕೀಯ ತರಬಾರ್ದು. ಸ್ಪಿರಿಟ್ ಆಫ್ ದಿ ಗೇಮ್ ಎಲ್ಲ ಕಡೆ ಇರಲೇಬೇಕು. ಆದರೆ ನಮ್ಮ ದೇಶದ ನಾಗರಿಕರು, ನಮ್ಮ ದೇಶದ ಸೈನಿಕರು, ನಮ್ಮ ದೇಶದ ಘನತೆ ಅಂತ ಬಂದಾಗ ಯಾವುದು ಕೂಡ ಲೆಕ್ಕಕ್ಕೆ ಇಟ್ಕೋಬಾರ್ದು. ಯಾಕಂದ್ರೆ ನಮ್ಮ ದೇಶ ಇದ್ರೇ ಇದಿಲ್ಲ ಅಂದ್ರೆ ಯಾವುದು ಕೂಡ ಇರೋದಿಲ್ಲ ಅಲ್ವಾ. ಮತ್ತೆ ಇನ್ನೊಂದೇನು ಹೇಳ್ತೀನಿ ಅಂದ್ರೆ, ಈ ಒಂದು ಆಟ ಆಡಿಸ್ತಾನೂ ಇರ್ಬೋದಿತ್ತು. ಯಾಕಂದ್ರೆ ಬೇಕು ಅಂತಲೇ ಈ ಒಂದು ಪಾಕಿಸ್ತಾನ್ ಇಂಡಿಯಾ ಮ್ಯಾಚ್ನ ಲೀಗ್ ಸ್ಟೇಜಲ್ಲೇ ಹಾಕಿರೋದು. ಮ್ಯಾಚ್ ಆಡಿ ಕೂಡ ಏನಾಗಬೇಕಿತ್ತು, ಅದೇ ಅಲ್ವಾ ಮೇನ್ ಪಾಯಿಂಟು. ಈಗ ಶೇಕ್ ಹ್ಯಾಂಡ್ ಮಾಡ್ದಂಗೆ ಹೋದ್ರಲ್ವಾ, ಅದೇ ಥರ ಮ್ಯಾಚ್ನು ಕ್ಯಾನ್ಸಲ್ ಮಾಡ್ಬೋದಿತ್ತಲ್ಲ. ಇನ್ಫ್ಯಾಕ್ಟ್ ಫೈನಲ್ ಬಂದಿದ್ರೆ ಅದು ಸೆಕೆಂಡ್ರಿ. ಯಾಕಂದ್ರೆ ಅದು ಪ್ರೀ ಪ್ಲಾನ್ಡ್ ಆಗಿರೋದಿಲ್ಲ. ದಿಸ್ ಈಸ್ ಪ್ರೀ ಪ್ಲಾನ್ಡ್. ಯಾಕಂದ್ರೆ ಗೊತ್ತು ಅವ್ರಿಗೆ ಭಾರತ ಮತ್ತೆ ಪಾಕ್ ವ್ಯೂವರ್ಶಿಪ್ ಅಷ್ಟು ಪೀಕಲ್ಲಿರುತ್ತೆ, ಜನ ಎದ್ನೋ ಬಿದ್ನೋ ಅಂತ ನೋಡ್ತಾರೆ ಅಂತ. ಆ ಒಂದು ಉದ್ದೇಶದಿಂದಲೇ BCCI ಕೂಡ ಸಪೋರ್ಟ್ ಮಾಡಿ ಮ್ಯಾಚ್ ಹಾಕ್ಸಿರ್ತಾರೆ, ಮತ್ತೆ ICC ಅವ್ರು ಕೂಡ ಹಾಕ್ಸಿರ್ತಾರೆ. ICC ಅವ್ರು ಹಾಕ್ಸಿದ್ದಾರೆ ಅಂದ್ರೆ ಅಲ್ಲಿ ಯಾರಿರೋದು ಮೇಯ್ನು? ಮಿಸ್ಟರ್ ಜೈಶಾ, ಅಮಿತ್ ಶಾ ಅವ್ರ ಮಗ. ಅಮಿತ್ ಶಾ ಯಾರು? BJPಯ ಹೋಮ್ ಮಿನಿಸ್ಟರ್. ಇವ್ರೇನು ಹೇಳ್ತಾರೆ, ರಕ್ತ ಮತ್ತೆ ನೀರು ಒಂದಾಗೋದಕ್ಕೆ ಸಾಧ್ಯ ಇಲ್ಲ, ಭಾರತ ಮತ್ತೆ ಪಾಕಿಸ್ತಾನ ಒಂದಾಗೋದಕ್ಕೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ಹೇಳೋರು ಭಾರತ ಮತ್ತೆ ಪಾಕಿಸ್ತಾನದ ಮ್ಯಾಚ್ನ ಯಾಕೆ ಆಡಿಸ್ಬೇಕಿತ್ರಿ? ಅವಶ್ಯಕತೆನೇ ಇರಲಿಲ್ವಲ್ಲ. ಇನ್ಫ್ಯಾಕ್ಟ್ ಏನೋ ಫೈನಲಲ್ಲಿ ಬಿದ್ದಿದ್ರೆ ಓಕೆ, ದಟ್ ಈಸ್ ಅನ್ಪ್ರೆಡಿಕ್ಟಬಲ್, ನಾವೇನು ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಲೀಗ್ ಸ್ಟೇಜಲ್ಲಿ ನೀವು ಪ್ಲಾನ್ ಮಾಡಿ ಹಾಕ್ಸಿದ್ದೀರಾ ಅಂದ್ರೆ ನಿಮಗೂ ಗೊತ್ತು ಅದರಿಂದ ಬೇಜಾನ್ ರೆವೆನ್ಯೂ ಬರುತ್ತೆ ಅಂತ. ಆದರೆ BCCI ಯಾವುದೇ ಒಂದು ಬಡತನದಲ್ಲಿರುವಂತಹ ಒಂದು ಕೌನ್ಸಿಲ್ ಅಲ್ವಲ್ಲ, ದುಡ್ಡು ಕೊಳಿತಾ ಬಿದ್ದೈತಿ ಇವ್ರ ಹತ್ರ. ಇವ್ರಿಗೆ ಈ ಥರದ್ದು ಒಂದು ಮ್ಯಾಚಲ್ಲಿ ದುಡ್ಡು ಸಂಪಾದಿಸುವಂಥ ಒಂದು ಅವಶ್ಯಕತೆ ಆದರೂ ಏನಿತ್ತು? ಈ ಥರದ್ದೊಂದು ಮ್ಯಾಚು ನಡಿಲೇಬಾರ್ದಿತ್ತು ಆ್ಯಕ್ಚುಲಿ. ಇಂಡಿಯಾ ಪಾಕಿಸ್ತಾನದವ್ರು ನಮ್ಮ ದೇಶದೊಳಗಡೆ ನುಗ್ಗಿ ನಮ್ಮ ದೇಶದ ನಾಗರಿಕರನ್ನ ಸಾಯಿಸಿದ ಮೇಲೂ ಕೂಡ ನೀವು ಮ್ಯಾಚ್ ಆಡಿಸ್ತಿದ್ದೀರಾ ಅಂದರೆ ಅಲ್ಲಿಗೆ ನಿಮ್ಮ ಉದ್ದೇಶ ಏನು? ಬರೀ ಹ್ಯಾಂಡ್ ಶೇಕ್ನ ಮಾಡಿಸ್ತೇ ಇದ್ರೆ ಆಗೋದಿಲ್ಲ, ಅದು ಸರಿ ಬರೋದಿಲ್ಲ. ನೀವು ಕಂಪ್ಲೀಟಾಗಿ ಮ್ಯಾಚ್ನೇ ಆಡಿಸ್ಬಾರ್ದಿತ್ತು, ಅವಾಗ ಸರಿ ಇರೋದು. ಮ್ಯಾಚ್ನೆಲ್ಲ ಆಡಿಸ್ಬಿಟ್ಟು ಅವ್ರು ಹಾಕೋ ಬಾಲ್ಗೆ ಇವ್ರ ಬ್ಯಾಟಿಂದ ಹೊಡೆದು, ಇವ್ರು ಹಾಕೋ ಬಾಲ್ಗೆ ಅವ್ರ ಬ್ಯಾಟಿಂದ ಹೊಡೆದು, ಕ್ಯಾಚ್ ಎಲ್ಲ ಹಿಡ್ದು, ಆ ವಿಕೆಟ್ನೆಲ್ಲ ತೆಗೆದು ಇಷ್ಟೆಲ್ಲ ಆಗೈತೆ. ಲಾಸ್ಟಲ್ಲಿ ಹ್ಯಾಂಡ್ ಶೇಕ್ ಮಾತ್ರ ಮಾಡಲಿಲ್ಲ ಅಂದರೆ ಹೆಂಗ್ರಿ? ಏನೋ ಅವ್ರನ್ನ ಮುಟ್ಟಿಸ್ಕೋಬಾರ್ದು ಅಂತಲ್ಲ, ಅವ್ರು ಹೊಡೆದಿದ್ದು ಬಾಲ್ನೇ ಮುಟ್ಟಿಸ್ಕೊತೀರಾ? ಏನು ತಲೆಯಲ್ಲಿ ಏನು ಕಾಮನ್ ಸೆನ್ಸ್ ಆಯ್ತೋ ಇಲ್ವೋ ನನ್ನ ಕಣೆ. ಈ ಥರದ ಮ್ಯಾಚ್ ಆಡ್ಸೋಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಇನ್ನೂ ಒಂದು ಮ್ಯಾಚ್ ಐತೆ, ದಯವಿಟ್ಟು ಅದನ್ನ ಬ್ಯಾನ್ ಮಾಡಿ. ಬೇಕಾದ್ರೆ ಬರಲಿ, ಫೈನಲ್ ಬಂದರೆ ಅದು ಸೆಕೆಂಡ್ರಿ, ಅದ್ರ ಬಗ್ಗೆ ಮಾತಾಡೋದಕ್ಕಾಗಲ್ಲ. ನೀವು ಪ್ಲಾನ್ ಮಾಡಿ 2 ಮ್ಯಾಚ್ ಹಾಕ್ಸಿದ್ದೀರಾ ಅಂದರೆ ನಿಮ್ಮ ಉದ್ದೇಶ ಅದನ್ನೇ, ಭಾರತ ಪಾಕ್ ಮ್ಯಾಚ್ ಆಡಬೇಕು, ಜನ ನೋಡಬೇಕು, ಅದರಿಂದ ದುಡ್ಡು ಸಂಪಾದನೆ ಮಾಡಬೇಕು. ಈ ಥರದ ಮಾರ್ಗದಲ್ಲಿ ದುಡ್ಡು ಸಂಪಾದನೆ ಮಾಡಿ ಯಾವ ದೇಶನೂ ಉದ್ಧಾರ ಮಾಡೋ ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ ನಿಮ್ಗೇನನ್ಸುತ್ತೆ ಸ್ನೇಹಿತರೆ? BCCI ಮತ್ತು ICC ಅವ್ರು ಸೇರಿಕೊಂಡು ಈ ಥರ ಮ್ಯಾಚ್ ಆಡಿಸಿ ಆಮೇಲೆ ಕೊನೆಯಲ್ಲಿ ಹ್ಯಾಂಡ್ ಶೇಕ್ ಮಾಡಿಸ್ತಲೇ ಇರೋದು ತಪ್ಪಾ ಸರಿನಾ? ಇದಕ್ಕಿನ್ನ ಮ್ಯಾಚ್ನೇ ಕ್ಯಾನ್ಸಲ್ ಮಾಡಿಬಿಡ್ಬೋದಿತ್ತಲ್ವ? ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನಮಸ್ಕಾರ.